ನಮ್ಮ ಹಿಂದೂ ಸಂಘಟನೆಗಳಿಂದ ಬಹಳಷ್ಟು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ಹೇಳಿ ಮಾಡ್ಕೊಂಡ್ ಬರ್ತಾ ಇದೀವಿ, ಒತ್ತಾಯವನ್ನು ಮಾಡ್ತಾ ಇದೀವಿ. ನಮ್ಮ ಸಾರ್ವಜನಿಕರಲ್ಲಿ ಮತ್ತೆ ಸನಾತನಿಗಳಲ್ಲಿ ಪ್ರೇಕ್ಷಣೀಯ ಸ್ಥಳಗಳಿಗೂ ದೇವಾಲಯಗಳಿಗೂ ವ್ಯತ್ಯಾಸ ಗೊತ್ತಿಲ್ಲ. ಪ್ರೇಕ್ಷಣೀಯ ಸ್ಥಳಗಳಿಗೆ ಯಾವ ರೀತಿ ಹೋಗ್ತಾರೆ ಅದೇ ರೀತಿ ಇಲ್ಲಿಗೆ ಬರಬೇಕು ಅಂತ ಹೇಳಿ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇರುವಂತದ್ದು, ಯಾವುದೆಲ್ಲ ದೇವಸ್ಥಾನಗಳಿದೆ, ಮೊದಲು ಮುಜರಾಯಿ ಇಲಾಖೆಗೆ ಬರುವಂತ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ವಸ್ತ್ರ ಸಂಹಿತೆ ಜಾರಿ ಮಾಡಿ. ಸಾರ್ವಜನಿಕರು ಅದನ್ನ 100ಕ್ಕೆ 200 ಭಾಗ ಪಾಲನೆ ಮಾಡ್ತಾರೆ. ಈಗ ಇರೋವಂಥದ್ದು ಏನು ಅಂತ ಹೇಳಿದ್ರೆ, ಸಾರ್ವಜನಿಕರು ತಮ್ಮ ಅರಿವನ್ನು ಅರಿತುಕೊಂಡು ಈ ದೇವಸ್ಥಾನಗಳಿಗೆ ಸರ್ಕಾರ ಮಾಡೋದಕ್ಕೆ ಮುಂಚೆ ಅವರು ಕೂಡ ವಸ್ತ್ರ ಸಂಹಿತೆಯಲ್ಲಿ ಬಂದ್ರೆ ಆ ದೇವರಲ್ಲಿ ಭಕ್ತಿ ಭಾವನೆ ಮೂಡುತ್ತೆ. ನಮ್ಮ ಹಿಂದೂ ಸನಾತನಿಗಳಲ್ಲಿ ಹೇಳಿದೆ, ಪೂಜೆ ಮಾಡಿಸುವವರಿಗೆ ಮಾಡುವವರಿಗೆ ಪ್ರತಿಯೊಬ್ಬರಿಗೂ ಕೂಡ ವಸ್ತ್ರ ಸಂಹಿತೆ ಇದೆ, ಮತ್ತೆ ದೇವಸ್ಥಾನಕ್ಕೆ ಬರುವಂತವ್ರಿಗೂ ಇದೆ. ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಿ ದಯವಿಟ್ಟು ಹಿಂದೂಗಳಲ್ಲಿ ಮನವಿ ಮಾಡ್ಕೊಳ್ಳುವಂಥದ್ದು. ಪಿಕ್ನಿಕ್ ಸ್ಪಾಟ್ಗೆ ಬಂದಂಗೆ ಅಥವಾ ನೀವು ಬಲಮುರಿಗೆ ಹೋದಂಗೆ ಕೊಡೈಕೆನಾಲ್ಗೆ ಹೋದಂಗೆ ದೇವಸ್ಥಾನಕ್ಕೆ ಬರಬೇಡಿ, ದಯವಿಟ್ಟು ಮನವಿ ಮಾಡ್ಕೊಳ್ತೀನಿ. ದೇವಸ್ಥಾನ ಅಂದ್ರೆ ಪವಿತ್ರತೆ ಇದೆ. ನಮ್ಮ ವರದಿಗಾರರು ಅವರೆಲ್ಲ ಹೇಳೋ ರೀತಿ ಇಲ್ಲಿ ರಾಜ್ಯ ಸರ್ಕಾರ ಯಾವ ಯೋಜನೆಗಳು ಮಾಡಿದೆ ಅದೆಲ್ಲವನ್ನು ಮೊದಲು ಸಮರ್ಪಣೆ ಮಾಡಿದಂಥದ್ದು ತಾಯಿ ಚಾಮುಂಡೇಶ್ವರಿಗೆ. ಇವತ್ತು ತಾಯಿ ಚಾಮುಂಡೇಶ್ವರ ಶಕ್ತಿ ಅನ್ನುವಂಥದ್ದು ಜಗತ್ವಿಖ್ಯಾತಿಯಾಗಿದೆ. ಅದರಿಂದ ಮತ್ತೊಮ್ಮೆ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ, ಬಹಳ ಬೇಗ ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಿ ಅಂತ ಹೇಳಿ ಕೇಳ್ತೀನಿ.